ಸಿಂಚನ, ಸಮಾಧಾನ ಮಾಡ್ಕೋ ಸಿಂಚನ, ಸಮಾಧಾನ ಮಾಡ್ಕೋ. ನಮಗೂ ವಿಷಯನೇ ಗೊತ್ತಾಗಿರ್ಲಿಲ್ಲ. ಈಗ ಗೊತ್ತಾದ ತಕ್ಷಣ ನೀನೇನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಂಥ ಸ್ಥಿತಿಲಿ ನಿನಗೆ ಹೇಗೆ ಸಮಾಧಾನ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸಿಂಚನ, ನೀನ್ ನೋವು ಅರ್ಥ ಆಗುತ್ತಮ್ಮ. ಮಗು ಬಗ್ಗೆ ನೀನೆಷ್ಟೆಲ್ಲ ಕನಸು ಕಂಡಿದ್ದೆ, ಏನೆಲ್ಲ ಅನ್ಕೊಂಡಿದ್ದೆ. ಆದ್ರೆ ಏನ್ ಮಾಡೋದು, ತಾನೊಂದು ಬಗೆದರೆ ದೈವ ಒಂದು ಬಗೆದೀತು ಅಂತ ಮಾತಿದೆಯಲ್ಲ, ಅಷ್ಟೇ. ಏನೋ ಸಣ್ಣದನ್ನು ಕಿತ್ಕೊಂಡು ದೊಡ್ಡದು ಕೊಡ್ತಾನೆ ಅನ್ಕೊಂಡು ಭರವಸೆಯಿಂದ ಬದುಕಬೇಕು ಅಷ್ಟೇಮ್ಮ. ಸರಿಯಾಗೇ ಹೇಳಿದ್ರಿ ಮಾವ. ಒಂದೊಂದ್ಸಲಿ ದೇವ್ರು ನಮ್ಮ ಮನಸ್ಸಲ್ಲಿರೋ ಗೊಂದಲಕ್ಕೆ ಸರಿಯಾಗಿ ಉತ್ತರ ಕೊಡ್ತಾನಲ್ವಾ. ನಾನು ಪ್ರೆಗ್ನೆಂಟ್ ಅಂತ ನಾನು ಎಷ್ಟು ಖುಷಿ ಪಟ್ಟಿದ್ನೋ, ಮನ್ಸಲ್ಲಿ ಅಷ್ಟೇ ಗೊಂದಲ ಇತ್ತು. ಹರೀಶ್ ಇರೋ ಪರಿಸ್ಥಿತಿಗೆ ನಮಗ್ ಮಗು ಬೇಕಾ ಬೇಡವಾ ಅಂತ ನಾನೇ 1000 ಸಲ ಪ್ರಶ್ನೆ ಮಾಡ್ಕೊಂಡಿದ್ದೆ. ಈಗ ದೇವ್ರು ನನ್ನ ಮಗುನ ದೂರ ಮಾಡಿ ಅದಕ್ಕೆ ಉತ್ತರ ಕೊಟ್ಬಿಟ್ಟ ಮಾವ. ಸಮಾಧಾನ ಮಾಡ್ಕೊಂಡು, ಒಂದ್ಸಲ ಆ ದೇವ್ರು ಎಷ್ಟು ಕ್ರೂರಿ, ನಮ್ಮ ಪ್ರಾರ್ಥನೆ ನಾವು ಕೇಳಿಸ್ಕೊಳ್ಳೋದೇ ಇಲ್ಲ ಅಂತ ಅನ್ಸ್ಬಿಡುತ್ತೆ. ನೋಡಮ್ಮ, ನಮಗೂ ಗೊತ್ತು ನಮ್ಮ ಹರೀಶ ನಿನಗೆ ತಕ್ಕನಾದ ಗಂಡ ಆಗ್ಲಿಲ್ಲ. ಅವನಿಗೆ ನಾನು ಎಲ್ಲಾ ರೀತಿ ಹೇಳಿ ಬೆಳೆಸಿದ್ದೀನಮ್ಮ. ಇಂಥ ಸಂದರ್ಭದಲ್ಲಿ ಅವನು ನಿನ್ನ ಜೊತೆ ಇದ್ದು ಖುಷಿ ಖುಷಿಯಾಗಿ ನಿನ್ನ ನೋಡ್ಕೊಂಡಿದ್ರೆ ಹೀಗಾಗ್ತಿರ್ಲಿಲ್ವೋ ಏನೋ. ಸಿಂಚನ, ಅವನ ಪರವಾಗಿ ನಾವು ನಿನ್ನ ಹತ್ರ ಕ್ಷಮೆ ಕೇಳ್ತೀವಮ್ಮ. ಮಾವ, ದಯವಿಟ್ಟು ಈ ಥರ ಎಲ್ಲ ಮಾತಾಡಬೇಡಿ, ಇನ್ನೂ ಬೇಜಾರಾಗತ್ತೆ. ನೀವ್ ಮಾಡಿಲ್ದಿರೋ ತಪ್ಪಿಗೆ ನೀವ್ ಯಾಕೆ ಮಾವ ಕ್ಷಮೆ ಕೇಳಬೇಕು? ನನ್ನ ಸೊಸೆ ಆಗಿದ್ರು ನನ್ನ ಮಗಳ ತರ ನೋಡ್ಕೊಂಡಿದ್ದೀರ. ಇದೆಲ್ಲ